ದೇವರ ಅತಿ ಪರಿಶುದ್ಧವಾದಂತ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆತನೆ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂತಹ ಉಪಕಾರವನ್ನ ನಾವು ಎಂದಿಗೂ ಕೂಡ ಮರೆಯಬಾರದು. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವವಳಾಗಿದ್ದೇನೆ. ಬನ್ನಿ ಹಾಗಾದ್ರೆ ಈ ದಿನದ ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 24ರಿಂದ 27ನೇ ವಚನದವರೆಗೂ ಈ ರೀತಿಯಾಗಿ ಬರೆದಿದೆ. ನನ್ನ ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡಂತ ಬುದ್ಧಿವಂತನಿಗೆ ಹೋಲಿಸುವಂತದ್ದಾಗಿದೆ. ನನ್ನ ಮಾತುಗಳನ್ನ ಕೇಳಿಯೂ ಅವುಗಳಂತೆ ನಡೆಯದೇ ಇರುವವನು ಉಸುಬಿನ ಮೇಲೆ ಮನೆಯನ್ನ ಕಟ್ಟಿಕೊಂಡಂತಹ ಬುದ್ಧಿಹೀನನಿಗೆ ಹೋಲಿಸುವಂತದ್ದಾಗಿದೆ. ಪ್ರೀತಿಯ ದೇವ ಜನರೇ, ಇವತ್ತು ನಾವು ಅನೇಕ ಕಡೆಯಲ್ಲಿ ನೋಡ್ತೇವೆ, ಅನೇಕ ಜನರು ಸಭೆಗೆ ಹೋಗ್ತಾರೆ, ಆ ಕ್ರಮವಾಗಿ ಪ್ರಾರ್ಥನೆಯನ್ನು ಮುಗಿಸಿಕೊಂಡು ಅವರು ವಾಪಸ್ ಮನೆಗೆ ಹಿಂತಿರುಗ್ತಾರೆ. ಆದರೆ ಅವರ ಜೀವಿತದಲ್ಲಿ ಯಾವ ಬದಲಾವಣೆಯೂ ಇರೋದಿಲ್ಲ ಪ್ರಿಯರೇ. ಹೀಗೆ ಸತ್ಯವೇದದಲ್ಲಿ ಬರೆದದೆ, ಬಂಡೆಯ ಮೇಲೆ ಕಟ್ಟಿಕೊಂಡಂತಹ ಮನೆಯ ಸುತ್ತ ಗಾಳಿ ಬೀಸಿದ್ರು ಕೂಡ, ಮಳೆ ಸುರಿದ್ರು ಕೂಡ, 4 ಕಡೆಯಿಂದ ಪ್ರವಾಹ ಬಂದರೂ ಕೂಡ ಅದರ ಅಸ್ಥಿವಾರವನ್ನ ಅದು ಕಳೆದುಕೊಳ್ಳೋದಿಲ್ಲ. ಯಾಕಂದ್ರೆ ಅದು ಬಂಡೆಯ ಮೇಲೆ ಕಟ್ಟಿದಂತಹ ಮನೆಯಾಗಿದೆ ಪ್ರಿಯರೇ. ಆದರೆ ಈ ಉಸುಬಿನ ಮೇಲೆ ಕಟ್ಟಿದಂತಹ ಮನೆಯ ಸುತ್ತಲೂ ಮಳೆ ಸುರಿಯುವಾಗ, 4 ಕಡೆಯಿಂದ ಪ್ರವಾಹಗಳು ಗಾಳಿಗಳು ಬೀಸುವಾಗ ಅದರ ಅಸ್ಥಿವಾರವನ್ನ ಅದು ಕಳೆದುಕೊಂಡು ಧಡಮ್ಮನೆ ಬೀಳುವಂತದನ್ನ ನಾವು ನೋಡ್ತೇವೆ ಪ್ರಿಯರೇ. ಹಾಗೆ ನಮ್ಮ ಜೀವಿತದಲ್ಲೂ ಕೂಡ ನಾವು ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಾವು ನಡೆಯದೇ ಇರುವಾಗ ನಮ್ಮ ಜೀವಿತವೂ ಕೂಡ ಬಿದ್ದು ಹೋಗುವುದನ್ನ ನಾವು ನೋಡ್ತೇವೆ ಪ್ರಿಯರೇ. ಯಾವಾಗ ನಾವು ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಾವು ನಡೆಯುವಾಗ ನಮ್ಮ ಅಸ್ಥಿವಾರವನ್ನ ಅಥವಾ ನಮ್ಮ ಕುಟುಂಬವನ್ನ ನಾವು ಕಳೆದುಕೊಳ್ಳೋದಿಲ್ಲ. ಹಾಗೆ ಪ್ರೀತಿಯ ದೇವಜನರೇ, ಇವತ್ತು ನಾವು ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಾವು ಪ್ರತಿದಿನ ನಡೆಯುವವರಾಗೋಣ. ದೇವರಿಗೆ ನಾವು ವಿಧೇಯರಾಗಿ ಪ್ರತಿದಿನ ನಾವು ನಡೆಯುವಾಗ ದೇವರು ನಮ್ಮ ಜೀವಿತದಲ್ಲಿ ಪ್ರತಿದಿನ ಆತನ ಬದಲಾವಣೆಯನ್ನ ತರುವ ದೇವರಾಗಿದ್ದಾನೆ ಪ್ರಿಯರೇ. ಈ ನನ್ನ ಮಾತುಗಳ ಮುಖಾಂತರವಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಗಾಡ್ ಬ್ಲೆಸ್ ಯು. ಆಮೇನ್.